ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ ಈ ಕೃಪೆಗಾಗಿ ನಾನು ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇನೆ. ಈ ದಿನ ವಾಕ್ಯ ಧ್ಯಾನಕ್ಕಾಗಿ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 29ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ನಂಬಿಕೆಯಿಂದಲೇ ಇಸ್ರಾಯೇಲರು ಕೆಂಪು ಸಮುದ್ರವನ್ನು ಒಣ ಭೂಮಿಯನ್ನು ದಾಟಿದರು. ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು. ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ ಪ್ರಿಯರೇ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟು ಕಾನಾನ್ ದೇಶದ ಕಡೆಗೆ ಪ್ರಯಾಣ ಮಾಡುವಾಗ ಅವರಿಗೆ ಎದುರಾಗಿ ಕೆಂಪು ಸಮುದ್ರವು ಕಾಣಿಸಿತು. ಪ್ರಿಯರೇ, ಈ ಕೆಂಪು ಸಮುದ್ರವನ್ನು ಅವರು ಕಂಡಾಗ ಯಾವ ರೀತಿಯಾಗಿ ಅವರು ಅದನ್ನು ದಾಟಬೇಕು, ಏನು ಮಾಡಬೇಕೆಂಬುದನ್ನ ಅವರು ತಿಳಿಯದೆ ಬಹಳಷ್ಟು ಚಿಂತಕರಾಗಿದ್ದರು. ಆದ್ರೆ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ದೇವರು ಮೋಶೆಯೊಟ್ಟಿಗೆ ಮಾತನಾಡಿ ಆ ಮೋಶೆಗೆ ನಿನ್ನ ಕೋಲನ್ನು ಚಾಚು. ದೇವರು ಆ ಒಂದು ಕೆಂಪು ಸಮುದ್ರವನ್ನ 2 ಭಾಗವಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆಂಬುದನ್ನ ದೇವರು ಪ್ರಕಟಪಡಿಸಿದವನಾಗಿದ್ದಾರೆ. ಯಾವ ರೀತಿಯಾಗಿ ಮೋಶೆ ತನ್ನ ಕೋಲನ್ನ ಚಾಚಿದನೋ ಕೆಂಪು ಸಮುದ್ರ ವಿಭಾಗವಾಯಿತು, ಒಣನೆಲವು ಕಾಣಿಸಿತು. ಇಸ್ರಾಯೇಲರು ದೇವರನ್ನ ನಂಬಿದಾಗ ದೇವರು ಅವರನ್ನ ಕೈ ಬಿಡದೆ, ದೇವರು ಅವರನ್ನ ಕೈ ಹಿಡಿದು ಆ ಒಂದು ಕೆಂಪು ಸಮುದ್ರವನ್ನ ದಾಟುವಂತೆ ಮಾಡಿದರು. ಅದು ಸಮುದ್ರವು 2 ವಿಭಾಗವಾದಾಗ ಒಣನೆಲವಾಯಿತು. ಪ್ರಿಯರೇ, ಇದು ದೇವರು ಮಾಡಿದಂತಹ ಮಹತ್ ಕಾರ್ಯವಾಗಿದೆ. ದೇವರ ಮೇಲೆ ವಿಶ್ವಾಸವಿಡುವಾಗ, ನಂಬಿಕೆ ಇಡುವಾಗ ದೇವರು ಮಹತ್ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಈ ಒಂದು ಇಸ್ರಾಯೇಲರು ಒಣ ನೆಲದ ಮೇಲೆ ನಡೆದು ಕೆಂಪು ಸಮುದ್ರವನ್ನು ದಾಟಿ ಸುರಕ್ಷಿತವಾಗಿ ಇನ್ನೊಂದು ಬದಿಗೆ ಅವರು ಸೇರಿದಾಗ, ಅದೇ ರೀತಿಯಾಗಿ ಐಗುಪ್ತದವರು ಕೂಡ ಆ ಒಣನೆಲೆ ದಾಟಿ ಹೋಗ್ತೇವೆ ಎಂಬುದಾಗಿ, ಇಸ್ರಾಯೇಲರನ್ನ ಕೊಲ್ಲುತ್ತೇವೆ, ಇಸ್ರಾಯೇಲರನ್ನು ನಾಶ ಮಾಡುತ್ತೇವೆ ಎಂಬುದಾಗಿ ಅವರು ಆ ಇಸ್ರಾಯೇಲರ ವಿರುದ್ಧವಾಗಿ ಬರುವಾಗ ಆ ಸಮುದ್ರವು ಅವರನ್ನ ಮುಳುಗಿಸುತ್ತೆ ಎಂಬುದನ್ನು ಗಮನಿಸುವಂತರಾಗಿದ್ದೇವೆ. ಪ್ರಿಯರೇ, ಇಸ್ರಾಯೇಲರಿಗೆ ವಿರುದ್ಧವಾಗಿ ಅವರು ಎಷ್ಟೇ ಹೋರಾಟ ಮಾಡಲಿಕ್ಕೆ ಹೋದರೂ ಕೂಡ ಅವರು ಜಯಿಸಲಿಕ್ಕೆ ಸಾಧ್ಯವಾಗಿಲ್ಲ. ಪ್ರಿಯರೇ, ಇವತ್ತು ನಿನ್ನ ವಿರುದ್ಧವಾಗಿ ಹೋರಾಡುವಂತಹ ಶತ್ರು ಸೈತಾನನು ಎಷ್ಟೇ ಹೋರಾಡಿದರೂ ಕೂಡ ಅವನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ದೇವರು ಇವತ್ತು ನಿಮ್ಮನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುರಕ್ಷಿತವಾಗಿ ಆತನು ಸೇರಿಸಿರುವಾಗ, ನಿನ್ನನ್ನು ಅಟ್ಟಿಸಿಕೊಂಡು ನಿನ್ನನ್ನು ಹಿಂಬಾಲಿಸಿಕೊಂಡು ಬರುವಂತಹ ಶತ್ರುವಾದ ಸೈತಾನನು ಸೋಲನ್ನು ಅನುಭವಿಸುತ್ತಾನೆ. ದೇವರು ನಿಮ್ಮನ್ನು ಕಾದು ಕಾಪಾಡಿ ರಕ್ಷಿಸಿ ನಡೆಸುವಂತಹ ದೇವರನ್ನ ನಂಬಿ ಮುಂದೆ ಸಾಗುವಾಗ ಇನ್ನ ಮಹತ್ ಕಾರ್ಯಗಳನ್ನು ಕಾಣಲಿಕ್ಕೆ ದೇವರು ನಮಗೆ ಸಹಾಯವನ್ನ ಮಾಡುವನಾಗಿದ್ದಾನೆ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಕರ್ತನೆ ಕೊಟ್ಟಂತೆ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇನೆ. ರಾಜ, ನೀನು ಮಾಡಿದಂತೆ ಎಲ್ಲ ಉಪಕಾರ್ಯಗಳಿಗಾಗಿ ಸ್ತೋತ್ರ. ನೀನು ಇಸ್ರಾಯೇಲರನ್ನ ಕೆಂಪು ಸಮುದ್ರವನ್ನು ದಾಟುವಂತೆ ಮಾಡಿದ ದೇವರು, ಇವತ್ತು ನಮ್ಮ ಜೀವಿತದಲ್ಲಿ ಬಂದಂತಹ ಅನೇಕ ಕಷ್ಟಗಳು, ಯಾತನೆಗಳು, ಹೋರಾಟಗಳನ್ನ ದಾಟಿ ಬರುವಂತೆ ನೀನು ಮಾಡಿದಂತಹ ಅದ್ಭುತ ಕಾರ್ಯಗಳಿಗಾಗಿ, ತೋರಿಸಿದಂತಹ ಕೃಪೆಗಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ, ಆಮೆನ್. ದೇವರಲ್ಲಿ ವಿಶ್ವಾಸವಿಟ್ಟು ಮುಂದೆ ಸಾಗಿರಿ. ದೇವರು ನಿಮ್ಮನ್ನ ಹೇಳವಾಗಿ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.